ಸಹನಾ, ನಿಮ್ಮನೇಲಿ ಯುಗಾದಿ ಹಬ್ಬ ಜೋರಲ್ವಾ? ಈಗ ಉಗಾದಿ ಬಂತಲ್ಲ, ಹೊಸ ವರ್ಷ, ಅದಕ್ಕೆ ತಕ್ಕ ಬಂದೆ. ಸಹನಾ, ಸಹನಾ, ಮನೆ ಮುಂದೆ ಹೂವು ತೋರಣ ಎಲ್ಲ ಕಟ್ಟಿ ಇಷ್ಟೊತ್ತಾಗಲೇ ಪೂಜೆಗೆ ತಯಾರಿ ನಡೀತಿರ್ತೈತೆ. ನಾನು ಒತ್ತಾರನೇ ಎದ್ದು ಮನೆ ಮುಂದೆ ದೊಡ್ಡ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ತುಂಬಿದ್ರನೆಯ ಹಬ್ಬದ ದಿವಸ ನನಗೆ ಸಮಾಧಾನ. ನೋಡ್ದೆ ನಮ್ಮನೆ ಮುಂದೆನೂ ರಂಗೋಲಿ ಬಿಡಿಸಿದ್ಯಲ್ಲ, ಚೆನ್ನಾಗಿದೆ. ಆದರೆ ಬಣ್ಣನೇ ಇಲ್ಲ. ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು ಅನ್ಸುತ್ತೆ, ಆದ್ರೆ ಮುರಳಿಗೆ ರಜಾ ಇಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು. ಏಯ್, ಏನೇ ಅದು? ಕೆಲಸ ಮಾಡ್ತಾ ಇರೋರನ್ನು ಕೇಳಿಸ್ತ್ಯಾ? ಅವ್ರ ಮನೇಲಿ ಹಬ್ಬ ಹೇಗ್ ನಡೆಯುತ್ತೆ ಅಂತ ಕೇಳ್ತಿದ್ದೆ ಅಮ್ಮ, ಅಷ್ಟೇ. ಅತ್ತೆಮ್ಮ, ನಮ್ಮ ಮನೆಯಿಂದ ಫೋನ್ ಮಾಡಿದ್ರಾ? ಆದ್ರೆ ಮುರಳಿ ಕಾಲೇಜಲ್ಲಿದ್ದಾನೆ, ಅದಕ್ಕೆ ಮುಂದಿನ ಸಲ ನೋಡೋಣ ಅಂದೆ. ಅತ್ತೆಮ್ಮ, ಅವ್ರ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ಬೋದು, ನಾನು ಹೋಗ್ತೀನಿ. ಗಂಡ ಇಲ್ದೆ ಹೋದ್ರೆ ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ, ನಮ್ ಮನೆ ಮರ್ಯಾದೆ ಹೋಗತ್ತೆ ಅಷ್ಟೆ. ಅದು ಅಲ್ದೆ ಹಬ್ಬಕ್ಕೆ ಕರೆಯೋರು ಹೀಗ ಫೋನ್ ಮಾಡಿ ಕರೆಯೋದು, ಅದೇನ್ ಗೌರವ ಕೊಟ್ಟಂಗಾಯ್ತು ನಮ್ಗೆ? ಹಬ್ಬಕ್ಕೆ ಕರೆಯೋರು ಹುಡುಗನ ಮನೆಗೆ ಬಂದು ಕರಿಬೇಕು ಅಲ್ವಾ? ಫೋನ್ನಲ್ಲಿ ಸುಮ್ಮನೆ ನಾಮಕಾವಸ್ತೆಗೆ ಕಳಿಸ್ಬಿಡಿ ಅನ್ಬಿಟ್ರೆ? ನಿಮ್ಮ ಮನೆಯಿಂದ ಬಂದು ನಿನ್ನನ್ನು ಕರಿಬೇಕು ಅಂತನೂ ಯಾರಿಗೂ ಅನ್ಸಿಲ್ಲ ನೋಡು. ನೀನು ಹೋದ್ರೆ ಸಾಕು ಅಂತ ಕಾಯ್ತಿದ್ರೆ ನಮ್ಮ ಶ್ರೀ. ಅಕ್ಕ, ಹೆಂಗಿದ್ಯಾವ? ನಾ ಚೆನ್ನಾಗಿದ್ದೀನಿ ಕಣ್ತಾಯಿ. ತಲೆ ಸುತ್ತ ಬಿದ್ದಂತೆ. ಈಗ ಹೆಂಗಿದ್ಯಾವ? ಏ, ನಂಗೇನು ಆಗಿಲ್ಲ ಕಣವ, ಚಂದಾಕಿದ್ದೀನಿ. ಫೋನ್ನಾಗ ಮಾತಾಡ್ತಿರ್ಬೇಕಾರೆ ಕಟ್ಟಾಗೋಯ್ತು, ಆಮ್ಯಾಕ್ ನಿನ್ ಬಗ್ಗೆ ವಿಚಾರಿಸ್ಕೊಳಕ್ಕೆ ಆಗ್ನಿಲ್ಲ. ಇರ್ಲಿ ಬಿಡ ಮಗ್ಲೆ, ನಂಗೇನಾಗೈತೆ, ನಾ ಚಂದಕ್ಕೆ ಇವನಿ. ನೀನ್ ಹೆಂಗಿದೀಯೇ? ಚಂದಾಕಿದ್ದೀನಿ. ಮೊದ್ಲೇ ಸಣ್ಣ, ಇನ್ನೂ ಸಣ್ಣ ಆದಂಗ್ ಕಾಣ್ತಿದೀಯಲ್ಲವ ಸಹನ. ಸಣ್ಣ ಏನಿಲ್ಲ ಶಾಂತವ, ಇದ್ದಂಗೆ ಇವ್ನಿ. ನೀನ್ ಸಂದಾಕಿದ್ದೆ ಶಾಂತವ? ಚಂದಾಗಿದ್ದೀನಿ. ಸಣ್ಣ ಆಗದೆ ಇನ್ನೇನ್ ಮಾಡ್ತಾಳೆ? ಒಂದ್ ಕಡೆ ತವರಿನ ಚಿಂತೆ, ಇನ್ನೊಂದ್ ಕಡೆ ಗಂಡ ಬೇರೆ ಜೊತೆಲಿಲ್ಲ. ನೀ ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ಅಕ್ಕ? ಅಕ್ಕ, ಮಾವ. ಅವ್ವ, ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳೋಣ. ಇನ್ನು ಸ್ನಾನನೇ ಆಗಿಲ್ಲ, ಅಷ್ಟು ಬೇಗ ಪೂಜೆನಾ? ಬೆಳಿಗ್ಗೆನೆ ಆಯ್ತಲ್ಲೇ. ನಮ್ದಲ್ಲಕ್ಕ, ಭಾವಂದು. ಅಯ್ಯೋ, ನನ್ ಸ್ನಾನ ಆಗಿದೆ. ಇವಳು ಹಿಂಗೆ ಕಣಪ್ಪ, ಆಡ್ಕತಾನೆ ಇರ್ತಾಳೆ. ನಡ್ರಿ. ಅಯ್ಯೋ ಅವ್ವ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅದೇ ಹಬ್ಬಕ್ಕೆ ಅಳಿಯಂದ್ರಿಗೆ ಎಣ್ಣೆ ಶಾಸ್ತ್ರ ಆಗ್ಬೇಕಂತಾರಲ್ಲ.
ನೋಡಿದ್ರಾ ನಮ್ಮ ಮನೆಯೊಳಗೆ ದೊಡ್ಡ ಅಜ್ಜಿ ಇದ್ದಂಗೆ ಇವಳು. ಎಲ್ಲ ಗೊತ್ತು ಇದಕ್ಕೆ. ಏಯ್ ನಡಿ ಒಳಗೆ ಸುಮ್ಕೆ. ಇಲ್ಲವಾ, ಎಣ್ಣೆ ಸ್ನಾನ ಆಗ್ಲೇಬೇಕು. ಶ್ರೀ, ನಿಮ್ದು ಮುಂದಿನ ವರ್ಷ, ತಡ್ಕೊಳ್ಳಿ. ನಾನುವೇ ಮುರಳಿ ಮೇಷ್ಟ್ರಿಗೆ ಹೇಳಿದ್ದು. ಅಕ್ಕ, ಭಾವನ ಮನೆ ಮೇಲೆ ಕೂರ್ಸು, ಎಣ್ಣೆ ತಗೊಂಡ್ ಬಾ. ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕು. ನೀವಿಬ್ರು ಸೈಡಲ್ಲಿರಿ. ಭಾವ, ನೀವು ಬನ್ನಿ. ನಂದು ಆಲ್ರೆಡಿ ಸ್ನಾನ ಆಗಿದೆ. ಅಯ್ಯೋ ಭಾವ, ನೀವ್ ಇನ್ನೊಂದ್ಸಲ ಸ್ನಾನ ಮಾಡಿದ್ರೆ ಏನ್ ಕರ್ಗೋಗಲ್ಲ. ಬನ್ನಿ. ಅಕ್ಕ, ಕರಿ ನಿಮ್ಮ ಯಜಮಾನ್ರನ್ನ. ನಾವು ಕರ್ಕೊಂಬಂದು ಕೂರಿಸ್ತೀರಿ, ನೀವು ತಯಾರಿ ಮಾಡ್ಕೊ ಹೋಗಿ. ಹಿಂಗ್ ಕೂತಿದ್ರೆ ಹೆಂಗಮ್ಮ? ಇನ್ನೇನೇ ಮಾಡ್ಬೇಕು ನಾನು? ಯಾಕಮ್ಮ ಹಿಂಗ್ ಉರ್ದು ಬೀಳ್ತಿದ್ಯಾ? ನೀನ್ ಸೊಸೆ ನಿನ್ ಮಾತ್ ಕೇಳಿಲ್ಲ ಅಂತ ಎಲ್ರ ಮೇಲೆ ಕೋಪ ಮಾಡ್ಕೊಂಡ್ ಕೂರ್ತ್ಯಾ? ನೀನ್ ಹೀಗ್ ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡ್ಲೇಬೇಡ, ಸುಮ್ನೆ ಎದ್ದು ಹೋಗು. ಸರಿ ಸರಿ, ಸಮಾಧಾನ. ಬೆಳಿಗ್ಗೆ ಅಂತೂ ದೇವಸ್ಥಾನದ ಪ್ರಸಾದದಿಂದ ಹೊಟ್ಟೆ ತುಂಬಿಸ್ಕೊಂಡಿದ್ದಾಯ್ತು. ಮಧ್ಯಾಹ್ನಕ್ಕೆ ಏನು? ಹಾ, ಅವಳು ಹೋಗಿದ್ದಾಳಲ್ಲ ಅವ್ರ ಅಮ್ಮನ ಮನೆಗೆ, ಸಂಜೆ ಬರ್ತಾ ಅಲ್ಲಿ ಮಿಕ್ಕಿದ್ದು ಪಕ್ಕಿದ್ದು ತಗೊಂಡ್ ಬರ್ತಾಳೆ. ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ, ಸರಿನಾ? ನೀನಲ್ಲ, ನಾನ್ ಹೇಳ್ಬೇಕು. ಹಿಂಗೆಲ್ಲ ಮಾತಾಡಂಗಿದ್ರೆ ಮಾತಾಡ್ಲೇಬೇಡ ಅಂತ. ಅಮ್ಮ ಮಗಳು ಯಾಕೋ ಗುರ್ರ ಅಂತಿದಾರಲ್ಲ, ಈ ಟೈಮ್ನಲ್ಲಿ ಏನ್ ಕೇಳಿದ್ರು ಕಿರಿಕೆ. ಸುಮ್ಮನಿದ್ ಬಿಡೋದೆ ವಾಸಿ. ಸರಿ ಸರಿ, ಏನು ಮಾತಾಡಲ್ಲ ಬಿಡು. ನನ್ ಸಪೋರ್ಟಿಗೆ ಈ ಮನೆಯಲ್ಲಿ ಯಾರು ತಾನೇ ಇದ್ದಾರೆ? ಮೊದ್ಲಿಂದನೂ ನಾನು ಒಂಟಿನೇ. ಅಪ್ಪನ ಓಡ್ಸಿದ್ ನೀನೇ ತಾನೆ, ಈಗ ಒಂಟಿಂದ ಕೊರಗ್ತಿದ್ಯಲ್ಲ. ಓಡ್ಸಿದ್ದ? ಅಬ್ಬಬ್ಬಬ್ಬಬ್ಬ, ಊರವ್ರು ಯಾರು ಬೇಡ ಕಣೆ, ನೀನೊಬ್ಳೆ ಸಾಕು ನಿಮ್ಮಮ್ಮಂಗ್ ಕೆಟ್ಟ ಹೆಸರು ತರೋದಿಕ್ಕೆ. ಈಗ ಏನಾಯ್ತು ಅಂತ ಹಿಂಗ ಆಡ್ತಿದ್ಯಮ್ಮ? ನನ್ ಮಾತು ಕೇಳ್ದಲೆ ಹೋದ್ಲಲ್ಲ, ಇದ್ರ ಬಗ್ಗೆ ನೀನೇನಾದ್ರೂ ಮಾತಾಡ್ತಿದ್ಯಾ ನೋಡು. ನನಗೂ ಸಹ ನಾನು ಕಳ್ಸಿದ್ ಇಷ್ಟ ಆಗಿಲ್ಲ, ಕಳಿಸ್ಬಾರ್ದಾಗಿತ್ತು. ನಿಮ್ದೇನ್ರಿ ಮಧ್ಯದಲ್ಲಿ? ಅಲ್ಲ, ಅತ್ತೆ ಮಾತಲ್ಲೂ ನ್ಯಾಯ ಇದೆ ಅಲ್ವಾ, ಅವ್ರು ಹೇಳಿದ್ಮೇಲೆ ಹೋಗ್ಬಾರ್ದಿತ್ತು. ಸಹನ ನಿಮ್ ತರನ ಅತ್ತೆ ಮನೆಯಲ್ಲೇ ಸೆಟ್ಲ್ ಆಗಕ್ಕೆ. ಅವ್ರ ಮನೆಯಿಂದ ಹಬ್ಬಕ್ಕೆ ಕರಿಯಕ್ ಬಂದಿದಾರ, ಅವಳು ಹೋದ್ಲು. ನಿಮ್ದೊಳ್ಳೆ. ಸರಿ ಬಿಡು, ಇದ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡಲ್ಲ. ಒಳ್ಳೇದು. ಸರಿ, ಹೋಳಿಗೆ ಮಾಡಿಕೊಡು, ಒಂದೆರಡು ಬಿಸಿ ಬಿಸಿ ತಿನ್ಕೊಂಡು ಹೋಗ್ತೀನಿ. ಅದು ನನ್ನೇನ್ರಿ ಕೇಳ್ತೀರಾ? ನಿಮ್ಮ ಅತ್ತೇನ್ ಕೇಳಿ. ನಮಗೆ ಮನೆ ಊಟದ ಲಕ್ಕಿಲ್ಲ, ಹೊರಗಡೆನೆ ತಿನ್ಕೋಬೇಕಷ್ಟೆ. ಆಹಾ, ಈ ಕಡೆ ಅಕ್ಕ ಬಾವಂಗ್ ಎಣ್ಣೆ ಹಚ್ತಿದ್ರೆ ಆ ಕಡೆ ಬಾವ ಅಕ್ಕಂಗ್ ಕಾಳು ಹಾಕ್ತಿದ್ದಾರೆ. ಮಾಡ್ತೀನಿ. ಏನಿಬ್ರು ಇಲ್ಲೇ ಇಮ್ಯಾಜಿನ್ ಮಾಡ್ಕೋತಿದ್ದೀರಾ? ಸಣ್ಣ ತಕಡ, ನೀವಿಬ್ರು ಸೇರಿ ದೇವ್ರಿಗೆ ಮಂಗಳಾರತಿ ಮಾಡ್ರಿ. ಮೊದಲನೇ ಹಬ್ಬ, ಜೀವನ ಪೂರ್ತಿ ಯಾವ ತೊಂದರೆನೂ ಬರದೆ ಸುಖವಾಗಿ ಸಂತೋಷವಾಗಿರಬೇಕು. ನಿಮ್ಮಿಬ್ಬರ ಮನಸ್ಸಿನಾಗೂ ಯಾವುದೇ ರೀತಿ ಕಹಿ ಭಾವನೆಗಳು ಬರಬಾರ್ದು ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳ್ರಿ.
ಕಂಟಿ, ಸುಮ್ಮನೆ ನಿಂತ್ಕೋ. ಇದ್ಯಾಕೆ ಇವರಿಬ್ರು ಗುಸ್ಗುಸು ಅಂತಿದ್ದಾರೆ? ನೇಹ, ಎಲ್ರಿಗೂ ಬೇವು ಬೆಲ್ಲ ಕೊಡವ. ಅವಾಗಿಂದಲೂ ಸಾನ ಇಲ್ಲ ಅವ್ವ ಅಂತ ಕರೆಯಕ್ಕೆ ಶುರು ಮಾಡಿದೆ. ಅತ್ತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಮುದ್ದಮ್ಮಿ ಅನ್ನೋ ಹೆಸರನ್ನ ನಾನು ತಗೋಬೋದಾ? ಏ ಸುಮ್ಕಿರ್ ರವಿ. ಅವ, ನೀವು ಸ್ನೇಹ ಅವ್ರನ್ನ ಏನಂತ ಕರಿತಿದ್ರಿ? ಸುಮ್ಕೆ ಕೇಳ್ದೆ. ಸಾನವ್ರೇನೋ ಶಾನೆ ಸೈಲೆಂಟು, ಅವ್ರಿಗೆ ಮುದ್ದಮ್ಮ ಏನೋ ಹೆಸರು ಸರ್ ಹೋಯ್ತದೆ. ಆದ್ರೆ ಸ್ನೇಹ ಅವ್ರ ಶಾನೆ ಜೋರಲ್ವೇ, ಅದಕ್ಕೆ ಕೇಳ್ದೆ. ಹೌದು ಕಣಪ್ಪ, ಅವಳಿಗೂ ಒಂದು ಹೆಸರು ಐತಿ. ಅವ್ವ, ಹೌದಾ? ಅಕ್ಕಂಗೂ ಒಂದು ಹೆಸರಿದ್ಯಾ? ಏನವ ಅದು? ಬೇಡವ. ಅವ ನೀವ್ ಹೇಳಿವ. ಇವಳು ಸಣ್ಣವಳಿದ್ದಾಗಲಿಂದಲೂ ಅವಳು ಮೂಗಿನ ಮ್ಯಾಗೆ ಪಾಪ, ಯಾರ ತೆಪ್ ಮಾಡೋರ ಸಾಕು ಹುರಿದು ಬಿದ್ಬಿಡೋಳು. ಎಲ್ಲರ ಮ್ಯಾಗೂ ಕೂಗಾಡಿದ ಮ್ಯಾಗ ನೋಡಿರೆ ಮೂಗು ಕೆನ್ನೆ ಎಲ್ಲ ಕೆಂಪಗಾಗಿರೋದು. ಅದಕ್ಕೆ ನಾನು ಅವಳಿಗೆ ಕೆಂಪಿ ಕೆಂಪಿ ಅಂತ ಕರೀತಿದ್ದೆ. ಅವ್ವ, ಹಂಗೆ ಕರೆದ್ರೆ ಅವಳಿಗೆ ಇಷ್ಟ ಆಗಕ್ಕಿಲ್ಲ. ಓ, ನಿನ್ ಹೆಸರು ಕೆಂಪಿನಾ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ. ಹ್ಞೂ ಅವ, ಈಗಲೂ ಕೋಪದಾಗೆ ಕೆಂಪಗಾಗೋದ್ರು ನೋಡಿ. ಏ ಬನ್ರವ, ಬಡ್ಸಣ ಅನ್ನ ಸಾರು ತಗೊಂಬನ್ರಿ. ಬನ್ರವ, ನೀವಿಬ್ರು ಕುತ್ಕೊಳ್ಳಿ, ಬಡಿಸ್ಬಿಡ್ತೀನಿ. ಸುಮಾ, ಬಾ ಇಲ್ಲೇ ಕುತ್ಕೋ ಬಾ, ಶ್ರೀಪಕ್ಕ. ಇಲ್ಲ ಅಣ್ಣಯ್ಯ, ನಾನು ಇಲ್ಲೇ ಕುತ್ಕೋತೀನಿ. ನಿಮ್ಮಷ್ಟು ಟುಸ್ಪಟಾಕಿ ನಾನೇನಲ್ಲ ರಾಜೇಶ್ವರಿ ಅವರೇ. ಅವಳನ್ನ ಕಂಡ್ರೆ ಸಾಕು ನಿಮ್ ಮನೆಯವರೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಿರಲ್ಲ. ಕೌಸಲ್ಯ ಅವರೇ, ಮಾತಿನ ಮ್ಯಾಕೆ ನಿಗಾ ಇರ್ಲಿ. ಮಾತಲ್ಲೇ ಮಲ್ಲ ಯುದ್ಧ ಮಾಡೋಕ್ ಬಂದಿರೋದು ನೀವು ರಾಜೇಶ್ವರಿ ಅವರೇ. ನನ್ನನ್ನ ಉರ್ಸೋದಕ್ಕೆ ಅಂತಾನೆ ಫೋನ್ ಮಾಡಿದ್ದೀರಾ ಅಲ್ವಾ? ನೇರವಾಗಿ ಕೇಳ್ತೀನಿ, ಆ ಸಾನಂಗ್ ಹಿಂಸೆ ಕೊಟ್ಟು ನಿಮ್ ಕಾಲ್ ಬಿಡ್ದಾಗ ಬಿದ್ದಿರಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗೇನಾಯ್ತು? ಅದನ್ ಕೇಳೋ ಯಾವ ಅರ್ಹತೆನೂ ನಿಮ್ಗಿಲ್ಲ ರಾಜೇಶ್ವರಿ ಅವರೇ. ನೀವೊಬ್ರು ನೆಟ್ಟಗಿದ್ದಿದ್ರೆ ಈ ಮದ್ವೆನೇ ನಡೀತಿರ್ಲಿಲ್ಲ. ಮನೆ ಆಸೆಗೋಸ್ಕರ ನನ್ ಮಗನ್ ಜೀವನನೇ ಹಾಳು ಮಾಡ್ಬಿಟ್ರಿ. ಆಹಾ, ಎಂತ ಮಾತು! ಅಲ್ಲ, ನನ್ ತಮ್ಮನ ನಿನ್ ಕೈಯೊಳಗೆ ಹಾಕೊಂಡು ನನ್ ಗಂಡನ ಕೂಡಾಕಿದ್ದಲ್ಲ, ಆದ್ರೂ ಮದ್ವೆ ನಡೀತು. ಅದ್ ನನ್ ತಪ್ಪ?
ಸರಿ ಬಿಡು, ಆಗಿದ್ದಾಯ್ತು. ನೋಡ್ಕೋಸಲ್ಯ, ಆ ಪುಟ್ಟಕ್ಕ ನೆಮ್ಮದಿಯಾಗಿರ್ಬಾರ್ದು. ಅದಕ್ಕೇನ್ ಸಹಾಯ ಬೇಕೋ ಕೇಳು, ನಾನ್ ಮಾಡ್ತೀನಿ. ನೀವು ಮಾಡಿರೋ ಸಹಾಯನೇ ಸಾಕು. ಯಾಕೆ ನಿಮ್ ಹತ್ರ ಇರೋ ಬ್ರಹ್ಮಾಸ್ತ್ರಗಳೆಲ್ಲ ಖಾಲಿಯಾಗಿ ಈಗ ನನ್ನ ಹತ್ರ ಸಹಾಯ ಕೇಳಕ್ ಬಂದಿದ್ದೀರೋ ಹೇಗೆ? ನೀನೇನ ಅನ್ಕೋ, ಹೌದು ನನ್ನ ಹತ್ರ ಎಲ್ಲ ಖಾಲಿ ಆಗವೆ. ಈಗೇನು ನೀನ್ ನನ್ನ ಜೊತೆ ಕೈ ಜೋಡಿಸ್ತೀಯೋ ಇಲ್ವೋ? ನಿಮ್ಮಿಂದ ನನ್ಗೇನ್ ಲಾಭ? ನಿನ್ಗೇನ್ ಬೇಕು? ಅತ್ತೆ ಅನ್ನೋ ಅಧಿಕಾರ. ಕೌಸಲ್ಯ, ಪುಟ್ಟಕ್ಕ ನಿನ್ ಮಾತು ಕೇಳ್ತಾಳೆ. ಯಾವುದೇ ಕಾರಣಕ್ಕೂ ಖುಷಿಯಾಗಿರ್ಬಾರ್ದು. ಅದನ್ ಮಾಡಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀವ್ ಹೇಳಿದ್ರು ಹೇಳ್ದೆ ಇದ್ರು ನಾನು ಅದನ್ನೇ ಮಾಡ್ತೀನಿ. ನನ್ನಿಂದನೇ ನನ್ ಮಗನ ದೂರ ಮಾಡಿದ್ರಲ್ವಾ ಮನೆಯವರು, ಅವ್ರು ನೆಮ್ಮದಿಯಾಗಿರೋದಕ್ಕೆ ನಾನು ಖಂಡಿತ ಬಿಡಲ್ಲ. ಸಾಹೇಬ್ರೆ, ಸರಿ ಸಾಹೇಬ್ರೆ. ನಮಸ್ಕಾರ. ಸ್ನೇಹ ಅಂದ್ರೆ ನೀವೇನಾ? ಹೌದು, ನಾನೇ. ಬನ್ನಿ ಬನ್ನಿ, ನಿಮ್ಗಾಗಿ ಕಾಯ್ತಾ ಇದ್ವಿ. ಆಗ್ಲೇ ಪೂಜೆ ಎಲ್ಲ ಮುಗೀತು, ಈಗ ಊಟದ ಸಮಯ. ಎಲ್ರು ಬಂದು ಊಟಕ್ಕೆ ಕೂತಿದ್ದಾರೆ. ನೀವು ಬಂದು ನಿಮ್ಮ ಕೈಯಾರೆ ಊಟ ಬಡಿಸಿ. ಬನ್ನಿ ಮೇಡಮ್. ಶ್ರೀ ಅವ್ರು ಬರಬೇಕು. ಅವರು ನಮಗೆಲ್ಲ ಹೇಳಿದ್ದಾರೆ, ನೀವು ಬನ್ನಿ, ಅವ್ರು ಬರ್ತಾರೆ. ಬನ್ನಿ ಮೇಡಮ್. ನಮಸ್ಕಾರ ಅಮ್ಮವ್ರೆ. ಬನ್ನಿ ಅಮ್ಮವ್ರೆ. ಊಟ ಎಲ್ಲ ಶುರು ಆಯ್ತಾ? ಅದು ಅಮ್ಮವ್ರೆ, ಪ್ರತಿ ವರ್ಷ ನೀವೇ ಅನ್ನದಾನ ಮಾಡಿಸ್ತಾ ಇದ್ರಿ. ಈ ವರ್ಷ ನಿಮ್ಮ ಜೊತೆಗೆ ಇನ್ನೊಬ್ರು ಅನ್ನದಾನ ಮಾಡಿಸೋದಕ್ಕೆ ಬಂದಿದ್ದಾರೆ. ನಾವು ಬೇಡ ಅನ್ನೋದಕ್ಕಾಗಲಿಲ್ಲ. ಪರವಾಗಿಲ್ಲ, ಒಳ್ಳೆ ಈಸ್ಯಾನೆ. ಅವ್ರ ಅನ್ನದಾನ ಮಾಡಿಸಿದ್ರೆ ನಾನು ಕೊಡೋ ದುಡ್ಡು ಬೇರೆ ಇನ್ನೇನಕ್ಕಾದ್ರೂ ಆಯ್ತದೆ. ಯಾರು ಮಾಡಿಸ್ತಾ ಇರೋದು? ಒಂದು ಹುಡುಗಿ ಅಮ್ಮವ್ರೆ. ವಾ, ಹೌದಾ? ನಡ್ರಿ ನೋಡು. ಬನ್ನಿ ಅಮ್ಮವ್ರೆ. ಅವ್ವ ಬಂದು ಸ್ನೇಹ ಒಳ್ಳೆ ಕೆಲಸ ಮಾಡ್ತಾವಳೆ ಅಂತ ಖುಷಿ ಪಡ್ತಾಳೆ. ಇಬ್ರು ಒಬ್ರನ್ನೊಬ್ರು ಖುಷಿಯಿಂದ ಮಾತಾಡಿಸಿ ನಗ್ನಗ್ತಾ ಒಂದಂಗಾದ್ರೆ ಸಾಕಪ್ಪ ದೇವ್ರೆ. ನೀವು 100 ಕಾಲ ಚೆನ್ನಾಗಿರ್ಬೇಕು ತಾಯಿ. ನೀವು ನಿಧಾನಕ್ಕೆ ಊಟ ಮಾಡಿ ಅಜ್ಜ. ಅಜ್ಜಿ, ಊಟ ಹೇಗಿದೆ? ಚೆನ್ನಾಗಿದೆ. ಅಜ್ಜ ಕೂತ್ಕೊಳ್ಳಿ, ಊಟ ಮಾಡುವಾಗ ಎದ್ದೇಳ್ಬಾರ್ದು. ಅಮ್ಮವ್ರು ಬರ್ತಾವ್ರೆ. ನೋಡಿ, ಯಾರು ಎದ್ದೇಳ್ಬೇಡಿ. ಎಲ್ಲ ಕೂತ್ಕೊಳ್ಳಿ. ಅನ್ನಕ್ಕಿಂತ ಯಾರು ದೊಡ್ಡವರಲ್ಲ. ಅಜ್ಜ,
ಗೌರವ ಅನ್ನೋದು ಮನಸ್ಸಿಂದ ಬರಬೇಕು, ಭಯದಿಂದ ಅಲ್ಲ. ನನ್ನ ಮಾತು ಕೇಳಿ, ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ. ಕೂತ್ಕೊಳ್ಳಿ. ಮಿಸ್ನ ಕರ್ಕೊಂಬಂದು ನಾನೇ ತಪ್ಪು ಮಾಡ್ಬಿಟ್ಟೆ. ಛೇ, ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಂಡು ಒಳ್ಳೆ ಅಭಿಪ್ರಾಯ ಪಡ್ತಾರೆ ಅನ್ಕೊಂಡ್ರೆ ಉಲ್ಟಾ ಹೊಡೆದ್ಬಿಡ್ತಲ್ಲ. ದೇವ್ರೆ, ಈಗ ಉಲ್ಟಾ ಹೆಂಗಪ್ಪ ಮಾತಾಡೋದು? ಆಗಿದ್ದಾಗ್ಲಿ ಕ್ಷಮೆ ಕೇಳ್ಬಿಡ್ತೀನಿ. ಸಾರಿ ಶ್ರೀ. ನಾನು ಸಾರಿ ಕೇಳ್ಬೇಕು ಅನ್ಕೊಂಡ್ರೆ ಅವಳೇ ಕೇಳ್ತಾವಳಲ್ಲ. ನೀವೆಷ್ಟು ಖುಷಿಯಿಂದ ನನ್ನ ಅಲ್ಲಿ ಕರ್ಕೊಂಡು ಹೋದ್ರಿ, ನೋಡಿದ್ರೆ ಆ ಬಂಗಾರಮ್ಮನಿಂದ ಎಲ್ಲ ಹಾಳಾಗೋಯ್ತು. ನಿಮಗ್ ತುಂಬಾ ಬೇಜಾರಾಗಿರುತ್ತೆ ಅನ್ಸತ್ತಲ್ವಾ? ಅದಕ್ಕೆ ಆಗ್ಲಿಂದ ಏನು ಮಾತಾಡದೆ ಸುಮ್ನೆ ಹಂಗೆ ಬರ್ತಿದ್ದೀರಾ. ಹಂಗೇನಿಲ್ಲ ಮಿಸ್ಸು, ನಾನೇನೋ ನಿಮಗ್ ಬೇಸರ ಆಗೈತೆ ಅನ್ಕೊಂಡು ಸುಮ್ಕೆ ಬರ್ತಿದ್ದೆ ಆಟೆಯ. ನಂಗೂ ಬೇಜಾರಾಗಿದೆ. ನೀವು ಅಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನನ್ನ ಅಲ್ಲಿ ಕರ್ಕೊಂಡು ಹೋದ್ರಿ, ನೋಡಿದ್ರೆ ಅಲ್ಲಿ. ಸಾರಿ ಶ್ರೀ, ಆ ಬಂಗಾರಮ್ಮ ಮಾತಾಡಿದಕ್ಕೆ ನನ್ನಿಂದ ಸುಮ್ಮನೆ ಇರೋಕ್ಕಾಗ್ಲಿಲ್ಲ. ಓಲಿ ಬಿಡಿ ಮಿಸ್ಸು. ಎಷ್ಟು ಕೊಬ್ಬು ಶ್ರೀ ಅವಳಿಗೆ. ಬಡ್ಡಿ ಕಾಸಲ್ಲಿ ಅನ್ನದಾನ ಮಾಡೋ ಅವಳಿಗೆ ಎಷ್ಟು ಇರ್ಬೇಕಾದ್ರೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡಿಂದ ಅನ್ನದಾನ ಮಾಡ್ತಿದ್ದೀರಾ. ಆ ಕಷ್ಟ ಅವಳಿಗೇನು ಗೊತ್ತಾಗತ್ತೆ? ಹೋಗ್ಲಿ ಬಿಡಿ ಅಂತ ಹೇಳದ್ನಲ್ಲ ಮಿಸ್ಸು. ಏಳು ಎಲ್ಲಿದ್ಯಾ? ಅಮ್ಮೋರೆ, ನಾನ್ ಫೋನ್ ಮಾಡ್ತೀನಿ ಅಂತ ಕಾಯ್ತಿದ್ರಾ? ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ನನಗಿಲ್ಲ, ಫೋನ್ ಮಾಡ್ಕೊ. ಏನಮ್ಮೋರೆ ನೀವು, ನಿಮಗೆ ಇಡಿ ಎಲ್ಲ ಕಳ್ಸಿ ನಾನ್ ನಿಮ್ಗೆ ಏನ್ ಸಹಾಯ ಮಾಡಿದೀನಿ? ನನ್ನೇ ಹಿಂಗ್ ತಾಳ್ಬೋದಾ? ಅಮ್ಮೋರೆ, ನಾನು ನಿಮ್ ಕಡೆವಳು. ಹೌದಾ? ಹಂಗಾರೆ ಹುಡುಗಿ ಯಾರು ಅಂತ ಹೇಳು. ಸುಮ್ಕೆ ಯಾಕೆ ಆಟ ಆಡಿಸ್ತಾ ಇದ್ಯಾ? ಅಯ್ಯೋ, ನಾನ್ ಆಟ ಆಡಿಸ್ತಿಲ್ಲಪ್ಪ. ಅಮ್ಮವ್ರೆ, ನೀವು ಕನ್ಸ್ ಮಾಡಿದ್ರೆ ಆ ಹುಡುಗಿ ಯಾರು ಅಂತ ಕಂಡಿಡಿಯೋದು ಏನ್ ಕಷ್ಟ ಅಲ್ಲ ಬಿಡಿ. ನಾನೇ ಯಾರು ಅಂತ ಹೇಳ್ಬಿಟ್ರೆ ಅದು ಸ್ವಾರ್ಥ ಆಯ್ತದೆ. ನೀವೇ ಯಾರು ಅಂತ ಕಂಡಿಡಿದ್ರೆ ಆ ಹುಡುಗಿ ಉದ್ದೇಶ ಏನು, ಯಾಕೆ ನಿಮ್ ಮಗನಿಂದ ಬಿದ್ದವಳೆ ಅನ್ನೋದು ನಿಮ್ಗೆ ಅರ್ಥ ಆಯ್ತದೆ. ಆದ್ರೆ ಒಂದಮ್ಮವ್ರೆ, ನನ್ ಫೋನ್ ನಂಬರ್ನ ಫೋನ್ಗೆ ಹಾಕಳಿ. ಯಾಕೆಂದ್ರೆ ಹುಡುಗಿ ಯಾರು ಅಂತ ಗೊತ್ತಾದ್ಮೇಕೆ ಖಂಡಿತ ನೀನ್ ನನಗೆ ಫೋನ್ ಮಾಡ್ತೀರಾ. ಈ ಕೊಬ್ಬಗೇನು ಕಮ್ಮಿ ಇಲ್ಲ ಇವಾಗ ನಂಗೆ. ಏನಾಯ್ತು? ಬನ್ನಿ. ಮಿಸ್, ಕ್ಷಮಿಸ್ಬಿಡಿ, ನಾನು ಈಗಲೇ ಗದೆ ತಗೋಬೇಕು. ಈಗ್ಲೇನಾ? ಅದು ಅರ್ಜೆಂಟ್ ಕೆಲಸ ಇದೆ, ಮರ್ತಾ ಬಿಟ್ಟಿದೆ. ಒಳ್ಳ ಶ್ರೀ, ಅಣ್ಣ ಏನ್ ಹತ್ರ ಮಾತಾಡ್ಬೇಕು ಅಂದ ಕೂಡ್ಲೆ ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ? ಅಯ್ಯ, ಇಲ್ಲ ಇಲ್ಲ, ಬೇಕಿದ್ರೆ ನಾನು ಆಮೇಲೆ ಸಿಗ್ತೀನಿ. ಅಣ್ಣಯಿಂದವ ಇಬ್ರು ಹೇಳುಮ್ಮ. ಆದ್ರೆ ನಾನು ಈಗ ಹೋಯ್ತೀನಿ. ಸರಿ, ನೀವು ಹೊರಡಿ. ನಾನೇ ಅಣ್ಣ ಹೆಂಗ್ ಹೇಳ್ತೀನಿ. ಅವ್ರೇನಾದ್ರೂ ನಿಮ್ ಬಗ್ಗೆ ಕೇಳಿದ್ರೆ ಹುಡುಗಂಗೆ ಸ್ವಲ್ಪ ಸಂಕೋಚ ಅಂತೆ ಅಂತ ಹೇಳ್ತೀನಿ. ಸರಿನಾ? ಹೂನಾ? ಸರಿ, ನೀವು ಹೊರಡಿ. ಸರಿ ಮಿಸ್, ನಾನು ಹೋಗ್ಬೋತೀನಿ. ಏ, ನೀನ್ ಒಳ್ಳೆ ಕೂತ್ಕ. ನಾನು ಎಲ್ಲಿ ನಿನ್ನ ಆಡ್ಕಂಡೆ?
ನನ್ನ ಕೆಲ್ಸಗಳು ಹೆಂಗಿರ್ತದೆ ಅಂತ ನಿಮಗೂ ಗೊತ್ತು. ಅಂಥದ್ರಾಗೆ ನಮ್ಮ ಮನೆಗೆ ಬರಲಿಲ್ಲ ಅಂತ ನೀನು ಚಾಡಿ ಹೇಳಿರೆ ಹೆಂಗ್ ನಂಜವ್ವ? ಚಾಡಿ ಅಲ್ಲ ಪುಟಕ, ಬಿಡುಗ್ ಮಾಡ್ಕೊಳ್ಳಿ ಅನ್ನೋ ಕಾಳಜಿ ಅಷ್ಟೇಯ. ಏಟು ಅಂತ ಕಷ್ಟ ಬೀಳ್ತೀಯವಳು ನೀನುವೆ. ನಾನು ಕಲೆಕ್ಟರ್ ಆಗೋವರೆಗೂ ಅಷ್ಟೇ ಅಮ್ಮ, ಆಮೇಲೆ ಅವ್ವ ಫ್ರೀ. ನಮ್ಗೆ ಈ ಪಿರಿಗಿರಿ ಎಲ್ಲ ಆಗಕ್ಕಿಲ್ಲ ಕಣವ. ಬದುಕಿರೋ ಗಂಟ ದುಡ್ಕೊಂಡು ತಿನ್ಬೇಕು. ಓ ಅಳಿಮಯ್ಯ, ಸದ್ಯಕ್ಕಿದೆಯೋ? ನಾನು ಚೆನ್ನಾಗಿದ್ದೀನಿ ಮಾ. ನಮಗಿನ್ ಚೆನ್ನಾಗಿ ನೋಡ್ಕೊತಿದ್ದೀರಿ ತಾನೇ? ಹ್ಞೂ ಮಾ. ನಿಮ್ಮವು ಏನಂತಾಳೆ ಸಹನಾ? ನಿಮ್ಮ ಅತ್ತೆ ಕಾಟ ಗಿಟ ಕೊಟ್ಟಾಳೆ ಹೆಂಗೆ? ಚೇಚೆ, ನಮ್ಮಮ್ಮ ಕಾಟ ಎಲ್ಲ ಏನು ಕೊಡಲ್ಲ. ಸಹನಾ ಅವ್ರನ್ನ ಚೆನ್ನಾಗೇ ನೋಡ್ಕೊತಿದ್ದಾರೆ. ನಿಮ್ಮವ್ವ ಹೆಂಗೆ ಇದ್ರು ನೀನು ನಿನ್ನ ಹೆಂಡ್ರನ್ನ ಸಂದಾಗ ನೋಡ್ಕೋ. ನೀ ಏನಿಲ್ಲ ನಾನು ಹಂಗೆ ದುರ್ಗುಟ್ಕೊಂಡು ನೋಡಿಯಾ? ನೀನು ನಿನ್ನ ಹೆಂಡ್ರನ್ನ ಸಂದಾಗೆ ನೋಡ್ಕೊಂಡ್ರು ಅವಳಿಗೆ ನೀನ್ ಬೇಡವಲ್ಲ. ನಂಜವ್ವ, ನಾನೇನು ಸುಳ್ಳು ಹೇಳ್ತೀನ ಪುಟಕ? ನಂಜವ್ವ, ಈಗ ಇದೆಲ್ಲ ಬೇಕಾ? ಮತ್ತಿನ್ನೇನು ಪುಟಕ? ಅದೆಲ್ಲ ಇವಾಗ ಯಾಕೆ ಬೇಕು? ನೋಡಿ ಹೆಂಗ್ ನೋಡ್ತಾನೆ ನನ್ನೇ. ಸುಮಾ, ಬೇವು ಬೆಲ್ಲ ತಕೊಂಬರವ. ಸಂದಾಕಿದೀವ? ಅಣ್ಣಯ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ನಡೀತೈತಿ ಇಲ್ಲಿ? ಓದ್ಕಿತ ಬಂದಾಗ ನೀನ್ ತವ ಮಾತಾಡ್ಬೇಕು ಅಂತ ಅವ್ನ್ ಕರ್ಕೊಂಡು ಹೋದ, ಈಗಿತ ನೀನ್ ಅವ್ನ್ ತವ ಮಾತಾಡ್ಬೇಕು ಅಂತ ಕರಿತಿದ್ಯಾ? ಏನಿಲ್ಲ ಅಮ್ಮ. ಏನವ ಸ್ನೇಹ, ಕದ್ದು ಮುಚ್ಚಿ ಏನಿರ್ತಾವ ಫೋನಲ್ಲಿ ಏನಾರು ಮಾತಾಡ್ತಾವನ ಹೆಂಗೆ? ಅಮ್ಮ ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಕೂತ್ಕೋ, ನಾವು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಇಲ್ಲೇ ಬಾ ಸ್ನೇಹ. ನಂಜವ್ವ, ಕೈ ತೊಳ್ಕ ಬಾ, ಊಟ ಮಾಡಿವಂತೆ. ನಾವು ಊಟ ಮಾಡ್ಕೊಂಡೆ ಬಂದೆ ಪುಟಕ್ಕ. ನೀನ್ ಮಾಡಿದ ಹೋಳಿಗೆ ತಿನ್ಬೇಕು ನಾನು. ಒಂದೆರಡು ಹೋಳಿಗೆ ಕೊಡು, ತಿನ್ಕೊಂಡು ಹೋಯ್ತೀನಿ. ಸನಾ, ಹೋಳಿಗೆ ತಕ್ಕ ಬಾ. ಸರಿ. ತುಪ್ಪ ಹಾಕಂಬ. ಒಲೆ ನಾನು ಏನ್ ನೋಡಿದೆ ಎಂತ ಹೇಳಿದ್ದೆ? ಎಂತ ಕೂಡ ಹೇಳಿಲ್ಲ, ಸುಮ್ಮನೆ ನಿಂತ್ಕೊಂಬಾರೆ. ಈಗಲ್ಲ, ಆಗ. ಅಣ್ಣ, ಯಾವುದಕ್ಕೂ ಒಂದ್ಕಿತ ಐಡಿಯಾ ನಂತವ ಹೇಳೋ, ಕರೆಕ್ಟ್ ಮಾಡಕ್ಕಿದ್ರೆ ಮಾಡ್ತೀನಿ. ಹೇಳಿದ್ದೆ ಹೇಳದ್ನ. ಆಗ ಅಣ್ಣ ಏನಂದ್ರು? ಈ ಕಿತ ನೀನು ಉಪಕಾರ ಏನ್ ಬೇಕಾಗಿಲ್ಲ, ನಾನೇ ನೋಡ್ಕೊತೀನಿ. ಹೇಳಿದ್ರ? ಅದಕ್ಕೆ ಹೇಳುದು, ಈ ಮುಂಗಿಸಿ ಯಾವಾಗಲೂ ಜೊತೆಲೇ ಇರ್ಬೇಕು ಅಂತ. ಅಯ್ಯೋ ನೀನು ಎತ್ಕೊಳ್ಳೋದು ತಲೆ ಹೊಡಿಬೇಕಣ್ಣ ಇವತ್ತು. ಉಳ್ಳೆ ಇದೇನಿಲ್ಲ, ಸಾಯಿಸೋ ಪ್ಲಾನ್ ಮಾಡ್ತಿದ್ದಿ ಹೆಂಗೆ? ಅಣ್ಣ, ನೀನು ಪ್ಲಾನ್ ಮಾಡಿದ್ರು ತೆಪ್ಪು ಅಂತ ಹೇಳ್ತಿಲ್ಲ ಕಣ್ಣ. ಆದ್ರೆ ಪ್ಲಾನ್ ಮಾಡಕ್ಕೂ ಮೊದಲು ಹಿಂದೆ ಮುಂದೆ ಅಕ್ಕಪಕ್ಕ ಸಮಯ ಜಾಗ ಎಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ಬೇಕಿತ್ತು ಅಂತ ಹೇಳಿತ್ತು. ಲೇ, ಊರ್ಸಿ ಸಾಕು ಅಮ್ಕಣಿರ್ಲ. ಮೊದ್ಲೇ ಹಿಂಗ ಆಗೋಯ್ತಾನೆ, ನಾನ್ ಟೆನ್ಷನ್ ಆಗಿವ್ನಿ. ಇವನೊಳ್ಳೆ ಯಾವಾಗ್ಲೂ ಹೀಗೆಣ್ಣ. ನಾವು ಮುಂದೆದ್ದು ಪ್ಲಾನ್ ಮಾಡೋಣ. ಅವ್ರಿಬ್ರು ಕಿತ್ತಾಡ್ಕೊಂಡಿರೋ ಏಟ್ಗೆ ಅದ್ ಹೆಂಗ್ ಒಂದ್ ಮಾಡೋದ ಗೊತ್ತಾಯ್ತಾ ಇಲ್ಲ. ಅಪ್ಪಿ ತಪ್ಪಿ ಏನೋ ಸ್ನೇಹ ಸದ್ಯ ಗೊತ್ತಾಗೋದ್ರೆ ಏನೆಲ್ಲ ಮಾಡ್ತಾಳೆ. ಇದೇ ಪಾಠ ತಗೊಂತಾನೆ. ಏನ್ ಮಾಡ್ತಾಳೋ ಗೊತ್ತಾಗಲ್ಲ. ನಂಗೆ ವರ್ಷ ಟೆನ್ಷನ್ ಅಂತೆ. ವಿರುತಿ ಹೇಳೋದೇ ಕಷ್ಟ ಅನ್ಕೊಂಡಿದ್ದೆ, ಅದನ್ನೇ ಹೇಳಾಯ್ತು. ಇದು ಆಯ್ತದೆ ಕಂಡ್ರಲ್ಲ, ಹೊಸಿ ಸಮಯ ಆಯ್ತದೆ ಅಟೆಯ. ಅಷ್ಟರಲ್ಲಿ ಬೇರೆ ಯಾರು ಹೇಳ್ತಿದ್ರೆ ಎಷ್ಟೇ ಸಾಕು ಕಣ್ಣ.
ನೀನು ಏನಿಲ್ಲ ಕಣ ಬಾರ್ಲ ಒಂದು ಐಡಿಯಾ ಹೇಳ್ತೀನಿ